ಅನದರ್ ಥಿಂಗ್, ಇನ್ನೊಂದು ವಿಷಯ ನಿಮ್ ಬಗ್ಗೆ ಕೇಳ್ಪಟ್ಟಿದ್ದು ಅಂದ್ರೆ, ನಿಮ್ಮ ಪ್ರಯಾರಿಟಿ 1, 2, 3 ಅಂತ ಇತ್ತು ಅಂದ್ರೆ, ಯಾರು ಹೇಳಿದ್ರು? ಪ್ರಯಾರಿಟಿ 3 is your husband, priority 2 is Shriya, priority 1 is always your parents. So any day. Yeah, ಯಾಕೆ, why do you think? Because of course ಅವ್ರ ಕಾರಣಕರ್ತರು ಒಂದು. ಆಮೇಲೆ ಎಷ್ಟೊಂದ್ ಜನ ಎಷ್ಟೋ ದೇವರುಗಳ ಪೂಜೆ ಮಾಡ್ತಾರೆ, ಎಷ್ಟೋ ತೀರ್ಥಕ್ಷೇತ್ರಕ್ಕೆ ಹೋಗ್ತಾರೆ, ಆಮೇಲೆ ನಾನು ಪಾಪ ಕಳೀಲಿ ಅಂತ ಏನೋ ತಪ್ಪು ಕಾಣಿಕೆ ಹಾಕ್ತಾರೆ, ಮತ್ತೊಂದು ಮಗದೊಂದು ಮಾಡ್ತಾರೆ. ಅವ್ರವ್ರು ಇಟ್ ಇಸ್ ಯಾರ್ ಅವ್ರವ್ರು ಕಾಣ್ಕೊಳ್ಳೋ ಅಂತ ಒಂದಿದು. ಆದ್ರೆ ನನಗೆ ಕಣ್ಣಿಗೆ ಕಾಣುವ ದೇವರು ನಮ್ಮ ತಂದೆ ತಾಯಿ. ಯಾಕಂದ್ರೆ ನಿಸ್ವಾರ್ಥವಾಗಿ ನಮ್ಗೆ ಏನೇ ಬೇಕಾದ್ರೂ ಮಾಡ್ತಾರೆ. ಈಗ ನಾನು ಅಷ್ಟೇ, ಶ್ರೀ ನಾನು ಏನಾದ್ರು ಮಾಡ್ಬೇಕಂದ್ರೆ ನಾನು ಇದ್ ಮಾಡಿದ್ರೆ ನಂಗೆ ಅದು ಸಿಗುತ್ತೆ ಅಂತ ನಾವ್ ಯಾವತ್ತೂ ಮಾಡಲ್ಲ. It is like I am doing with my heart. So definitely my parents are doing. ಅದರ ನಿಸ್ವಾರ್ಥವಾಗಿ ಯಾರು ಸಿಗಲ್ಲ ನಮ್ಗೆ. ಎಲ್ಲೋ ಒಂದ್ ಕಡೆ ಗಂಡನೂ ಒಂದು ಎಲ್ಲೋ ಚೂರ್ ಸ್ವಾರ್ಥ ತೋರಿಸ್ಬೋದು ಅಥವಾ ಮಗಳ ಸ್ವಾರ್ಥ, ಬಟ್ ನೋ, ಪೇರೆಂಟ್ಸ್ ಆರ್ ನೆವರ್ ಲೈಕ್ ದಟ್. ನಿಸ್ವಾರ್ಥವಾಗಿ ನಮ್ಗೆ ಪ್ರೀತಿ ದಾರೆ ಎರಿತಾರೆ. ಆಮೇಲೆ ಅವ್ರಿಗಿರುವಂತ ಸೋರ್ಸ್ ಅಲ್ಲಿ ನನ್ಗೆ ಬೇರೆ ಎಲ್ಲ ತಂದೆ ತಾಯಿರು ಅವ್ರವ್ರ ಮಕ್ಕಳನ್ನ ಪ್ರೀತಿಸ್ತಾರೆ, ಬೆಳೆಸ್ತಾರೆ. ನಾನು ಕಂಡಂತ ತಂದೆ ತಾಯಿ ಅವ್ರ ಸೋರ್ಸ್ ಅಲ್ಲಿ ಅಂದ್ರೆ ತುಂಬಾ ತುಂಬಾ ಬಡತನ ಅಂತ ಹೇಳಲ್ಲ ನಾನು, ಶಕ್ತಿಗೆ ಒಂದು ಎಷ್ಟು ಚಿಕ್ಕ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಮಿಡಲ್ ಕ್ಲಾಸು ಅಲ್ಲ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಾವ್ ಇದ್ದವರು. ಅವ್ರಿಗಿರೋ ಸೋರ್ಸ್ ಅಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಮ್ಮನ್ನ ಬೆಳೆಸಿದ್ದಾರೆ ಅಂದ್ರೆ, ಹಬ್ಬಕ್ಕೊಂದ್ ಬಟ್ಟೆ ತಕೋಬೇಕು, ಆಮೇಲೆ ಒಳ್ಳೆ ಸ್ಕೂಲ್ಗೆ ಸೇರ್ಸ್ಬೇಕು, ಆಮೇಲೆ ಫಸ್ಟ್ ಪ್ರಿಯಾರಿಟಿ ಎಜುಕೇಶನ್ ಕೊಡ್ಬೇಕು, ಆಮೇಲೆ ಊಟ ತಿಂಡಿ 3 ಹೊತ್ತು ಚೆನ್ನಾಗಾಗ್ಬೇಕು. ನೆಕ್ಸ್ಟ್ ಏನಾರು ಹೊರಗಡೆ ಹೋಗ್ಬೇಕು ಅಂದ್ರೆ ದಟ್ ವುಡ್ ಬಿ ಅ ಲಕ್ಸುರಿ, ಎಲ್ಲೊಂದ್ ಸಿನಿಮಾಗ್ ಹೋಗ್ಬೇಕು. ಬಟ್ ಎಲ್ಲ ಮಾಡಿದ್ದಾರೆ ನಮ್ ತಂದೆ ತಾಯಿ ಅವ್ರಿಗಿರೋ ಸೋರ್ಸ್ ನಲ್ಲಿ. ಏನೂ ಸಾಲಗಳು ಮಾಡ್ಕೊಂಡು ನಮ್ ತಮೇಲೆ ಹೊರಿಸಿ ಆ ತರದೆಲ್ಲ ಏನೂ ಮಾಡಿಲ್ಲ. ಸೊ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಅಸ್ ಅಂಡ್ ಇಟ್ ಇಸ್ ಅವರ್ ಡ್ಯೂಟಿ ನೌ ಟು ಟೇಕ್ ಕೇರ್. ಡ್ಯೂಟಿ ಅಲ್ಲ, ಇಟ್ಸ್ ಅ ವೆರಿ ಲವ್ಲಿ ಪ್ಲೆಜರ್ ಟು ಟೇಕ್ ಕೇರ್ ಆಫ್. ನನ್ಗೆ ಯಾವಾಗ್ಲೂ ನಮ್ಮ ತಂದೆ ತಾಯಿನೇ ಫಸ್ಟ್ ಪ್ರಿಫರೆನ್ಸ್. ಸೊ ನೀವು ನಾಟಕದಲ್ಲಿ ಇರುವುದರಿಂದ ಪ್ರಾಬಬ್ಲಿ ಈ ಒಂದು ತಂದೆ ತಾಯಿಯರ ಮೇಲೆ ಇರುವಂತಹ ಪ್ರೀತಿ ಅಥವಾ ಆ ಎಂಪತಿ ಅಂತ ಏನ್ ಹೇಳ್ತಾರೆ, ಅವ್ರು ಮಾಡಿರುವಂತಹ ಸ್ಯಾಕ್ರಿಫೈಸಸ್ ನ ನೀವು ಅರ್ಥ ಮಾಡ್ಕೊಂಡು ನೀವು ರೆಸಿಪ್ರೊಕೇಟ್ ಮಾಡ್ತೀರಲ್ಲ, ಅದರಿಂದ ಏನಾದ್ರೂ ಒಂದು ಮಟ್ಟಕ್ಕೆ ಹೆಲ್ಪ್ ಆಗಿರುವಂತಹ, ಅಂದ್ರೆ ಅದನ್ನ ರೆಕಗ್ನೈಸ್ ಮಾಡುವಂತದ್ದಕ್ಕಿಂತ ನಾನ್ ಬೇಸಿಕಲಿ ಹಂಗಿರೋದು. ಸೊ ರಂಗಭೂಮಿಗೆ ಹೋಗಿ ನನ್ಗೆ ಈ ಗುಣಗಳು ಬಂತು ಅಂತ ಅಲ್ಲ, ನಾನು ಫಸ್ಟ್ ಇಂದಾನು ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೆ ನನ್ಗೆ ಯಾರು ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅಥವಾ ನನ್ನ ಕೆರಿಯರ್ ಏನೇ ನಾನು ಇದ್ ಮಾಡಿದ್ರು ದಟ್ ಇನ್ಕ್ಲೂಡ್ಸ್ ಮೈ ಪೇರೆಂಟ್ಸ್. ಓಕೆ, ನಮ್ಮ ಅಪ್ಪ ಅಮ್ಮ, ನನ್ನ ಪಂಡಿತ್ ಅವ್ರ ತಾಯಿ ಹೇಳಿದ ಫಸ್ಟ್ ಡೈಲಾಗ್ ಅದು, ನಾನು ನನ್ನ ಸಂಪಾದನೆಯನ್ನು ನಮ್ಮ ಅಪ್ಪ ಅಮ್ಮನ ಬಿಟ್ಟು ಬೇರೆ ಯಾರಿಗೂ ಕೊಡಲ್ಲ, ನಾನು ನಮ್ಮ ತಂದೆ ತಾಯಿನ ನನ್ನ ಜೀವನ ಪೂರ್ತಿ ನೋಡ್ಕೊಳ್ತೀನಿ. ನನ್ನ ಗಂಡ ಆಗ ಬರೋನು ನಮ್ಮ ತಂದೆ ತಾಯಿನ ಅವರ ತಂದೆ ತಾಯಿ ಆಗಿ ಇದು ನೋಡ್ಕೊಂಡ್ರೆ ಮಾತ್ರ ನನ್ ಮದ್ವೆ ಆಗ್ತೀನಿ. ನನ್ಗೆ ಪ್ರೀತಿ, ದುಡ್ಡು, ಬ್ಯಾಂಕ್ ಬ್ಯಾಲೆನ್ಸು, ಕೆಲ್ಸ, ಇದೆಲ್ಲ would be my 4th, 5th, 6th preference. First preference, he should take care of my parents. ಈಗ ಎಷ್ಟೊಂದ್ ಜನ ಉಲ್ಟಾ ಅನ್ಕೊಂಡಿದ್ದಾರೆ, ನನ್ನ ಸೊಸೆ ಅನ್ಕೊಂಡಿದ್ದಾರೆ, ಅವ್ರನ್ನ ಮಗ ಅನ್ಕೊಂಡಿದ್ದಾರೆ. So many people who don't know my parents, they think ಪಂಡಿತ್ ಮಗ, ನಾನ್ ಸೊಸೆ ಅಂತ. ನಾನ್ ಕಿರ್ಚಾಡೋದಕ್ಕೆ ಸೊಸೆ ಅಂತಾನೆ ಅನ್ಕೊಂಡಿದ್ದಾರೆ. ಸೊ ದಟ್ ವಾಸ್ ಮೈ ಇದು. ನನ್ಗೆ ಪಂಡಿತು ನನ್ಗಿಂತ 15 ವರ್ಷ ದೊಡ್ಡವರು, ಅವ್ರಿಗೆ ಏನು ಆಸ್ತಿ ಪಾಸ್ತಿ ಇರ್ಲಿಲ್ಲ, ಕೆಲ್ಸದಲ್ಲಿ ಇರ್ಲಿಲ್ಲ, ಇದೆಲ್ಲ ನನಗೆ ಇಟ್ ಡಿಡ್ಂಟ್ ಮ್ಯಾಟರ್ ಅಟ್ ಆಲ್. ನಾನ್ ಯೋಚನೆ ಕೂಡ ನಾನು ಮಾಡಿಲ್ಲ, ಗಂಡ ಆಗೋದೊಂದ್ ಕೆಲ್ಸ ಇರ್ಬೇಕು, ಮನೆ ಇರ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ಇರ್ಬೇಕು ಅಂತ ನಾನು ನೋಡ್ಕೊಂಡು ಮದುವೆ ಮಾಡ್ಕೋಬೇಕು ಅಂತ ಕೂಡ ಗೊತ್ತಿರ್ಲಿಲ್ಲ ನನಗೆ. ದಿಸ್ ವಾಸ್ ಮೈ ಪ್ರಿಯಾರಿಟಿ. ನಮ್ಮ ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೋಬೇಕು ಅಷ್ಟೇ. ಅದ್ರ ಟ್ರಿಪಲ್ 4, 5, 10 ಟೈಮ್ಸ್ ಚೆನ್ನಾಗಿ ನೋಡ್ಕೋತಾರೆ ಪಂಡಿತ್. ಸೊ ಐ ಹ್ಯಾವ್ ನೋ, ಇಟ್ ಡಸಂಟ್ ಮ್ಯಾಟರ್. ಮನಿ ಇಸ್ ಡಸಂಟ್ ಕೌಂಟ್. ಕಲೆ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಶಕ್ತಿಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. Scan the QR code and contribute to support and help us create a sustainable environment for our artists. Ever grateful to your contribution.